ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಆಲ್ರೆಡಿ ನಿಮಗೆಲ್ಲ ಗೊತ್ತೇ ಇದೆ, ಈಗ ವರಮಹಾಲಕ್ಷ್ಮಿ ಹಬ್ಬ ಆಯ್ತಲ್ವಾ. ಇದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದಿಂದ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ನು ವಿತ್ ಸೆಲೆಬ್ರೇಷನ್ ಎರಡೂ ಕೂಡ ಇದರಲ್ಲಿರುತ್ತೆ. ವಿಡಿಯೋನ ಎಂಡ್ ತನಕ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಓಕೆನಾ? ಇನ್ನೂ ನನ್ನ ದೇವ್ರ ಸಾಮಗ್ರಿಗಳೆಲ್ಲ ಏನಿತ್ತಲ್ಲ ಅದನ್ನೆಲ್ಲದನ್ನು ಕೂಡ ಹುಣಸೆಹಣ್ಣು ಮತ್ತು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ನಾನು ವಾಶ್ ಮಾಡಿ ಎತ್ತಿಟ್ಕೊಳ್ಳೋದು. ಒಂದಿನ ಮುಂಚೆನೇ ನೀಟಾಗಿ ಎಲ್ಲದನ್ನೂ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇಷ್ಟು ನನ್ನ ಹತ್ರ ತುಂಬ ಎಲ್ಲ ಏನಿಲ್ಲ, ಇರೋದೇ ಸ್ವಲ್ಪ. ಅದನ್ನು ನೀಟಾಗಿ ತೊಳೆದು ಒರೆಸಿ ಒಂದು ಕಡೆ ಜೋಡಿಸಿ ಎತ್ತಿಟ್ಕೊಂಡೆ. ಅದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ವಾಶ್ ಮಾಡೋದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ. ಅದಕ್ಕೆ ಅದರಲ್ಲಿ ಈ ಸಲ ಒಂದೆರಡು ಐಟಮ್ಸ್ನ ಹೊಸದಾಗೂ ಕೂಡ ತೊಗೊಂಡೆ, ಈ ಉದ್ಧರಣೆ ಅದನ್ನೆಲ್ಲ. ಬಟ್ ನನಗೆ ತುಂಬ ಇಷ್ಟ ಆಯಿತು. ಇನ್ನು ಅದನ್ನೆಲ್ಲ ಒಂದು ಕಡೆ ನೀಟಾಗಿ ಎಲ್ಲನೂ ಒರೆಸ್ಬಿಟ್ಟು ಅದು ಡ್ರೈ ಆಗಲಿ ಅಂತ ಎತ್ತಿಟ್ಟಿದ್ದೀನಿ. ಇನ್ನು ಅದಕ್ಕೆಲ್ಲ ಬೇಕಾಗಿರುವಂಥೆಲ್ಲ ಐಟಮ್ಸ್ಗಳನ್ನೆಲ್ಲ ಹೋಗಿ ತೊಗೊಂಡು ಬರಬೇಕು. ನಾನು ಇವತ್ತಿನ ದಿನ ಫುಲ್ ಡೇ ಶಾಪ್ ಓಪನ್ ಮಾಡಿದರೂ ಕೂಡ ಶಾಪಲ್ಲೇ ಇಲ್ಲ, ಬರೀ ಅದು ಇದು ಅಂತ ಪರ್ಚೇಸಿಂಗಲ್ಲೇ ಆಗೋಯಿತು. ಅದಕ್ಕಿಂತ ಮುಂಚೆ ಮನೆ ಎದುರುಗಡೆ ಫುಲ್ ಅಂಗಳ ಪೂರ್ತಿ ಪಾಚಿ ಕಟ್ಬಿಟ್ಟಿದೆ, ಕಾಲಿಟ್ಟರೆ ಜಾರು ಬೀಳ್ತಾ ಇದ್ದೀವಿ, ಅಷ್ಟೊಂದಾಗಿತ್ತು. ಅದಕ್ಕೆ ನಮ್ಮ ಮನೆಯವರು ಸುಣ್ಣನ ಹಾಕ್ತಾಯಿದ್ದಾರೆ. ಸುಣ್ಣನೆಲ್ಲ ಕಂಪ್ಲೀಟಾಗಿ ಈ ಥರ ಹಾಕಿಟ್ಬಿಟ್ಟು ಆನಂತರ ಮಳೆ ಬಂದ ಮೇಲೆ ಒಂದು ಸಲ ಗುಡಿಸ್ಬಿಟ್ರೆ ಕಂಪ್ಲೀಟಾಗಿ ಇದು ಪಾಚಿ ಎಲ್ಲ ಕಟ್ಟಿರುತ್ತಲ್ಲ ಅದೆಲ್ಲ ತೊಳ್ಕೊಂಡು ಹೋಗುತ್ತೆ. ಆನಂತರ ಜಾರೋದಿಲ್ಲ. ಮಕ್ಕಳೆಲ್ಲ ಇದ್ದಾರೆ, ಮತ್ತು ಬೆಳಗ್ಗೆ ಸ್ಕೂಲ್ಗೆಲ್ಲ ಕಳಿಸೋವಾಗ ತುಂಬ ಗಡಿಬಿಡಿ ಆಗುತ್ತಲ್ಲ, ನಾನೇ ಆಲ್ಮೋಸ್ಟ್ ಜಾರಿ ಬೀಳೋದು. ನನಗೆ ಅರ್ಧ ನನ್ನದೇ ಭಯ ಆಗ್ತಿರುತ್ತೆ. ಅದಕ್ಕರ್ಗ ಇದನ್ನೆಲ್ಲ ಇವತ್ತು ನಮ್ಮ ಮನೆಯವ್ರು ಮಾಡಿದರು. ಮತ್ತಿನ್ನು ಇವರು ಬರ್ತಿರ್ತಾರೆ, ಜಾರಿದ್ರೆ ಕಷ್ಟ ಅಂತ. ಇನ್ನೂ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಬರಬೇಕಾದ್ರೆ ಸಂಜೆ ಆಯಿತು. ಇವತ್ತು ನನ್ನ ಶಾಪ್ನ ಮುಗಿಸ್ಕೊಂಡು ಬರಬೇಕಾದ್ರೂ ಕೂಡ ರಾತ್ರಿ ಲೇಟ್ ಆಯ್ತು. ಒಬ್ಬರು ಅರ್ಜೆಂಟಾಗಿ ಒಂದು ಬ್ಲೌಸ್ ಕೊಡೋದಿತ್ತು ಹಬ್ಬದ್ದು. ಹಾಯ್ ಹಾಯ್ ಅಮ್ಮ. ವರಮಹಾಲಕ್ಷ್ಮಿ ಪೂಜೆ ಇದೆ ನಾಳೆ, ಅದಕ್ಕೆ ಬೇಕಾಗಿರುವಂಥ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಒಂದಿನ ಮುಂಚೆನೇ ಪೂಜೆ ಸಾಮಾನೆಲ್ಲ ವಾಶ್ ಮಾಡಿ ಎತ್ತಿಟ್ಟಿದ್ದೀನಿ. ಇವಾಗ ಎಲ್ಲ ಥರ ಡೆಕೋರೇಷನ್ ಎಲ್ಲ ಮಾಡಿ ಎತ್ತಿಟ್ರೆ ಬೆಳಗ್ಗೆ ಮುಂಚೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಬೋದು ಅಂತ ನಾನು ಮಾಡ್ತಿರೋದು. ಇವಾಗ 1ಕ್ಕೆ 70 ರೂಪಾಯಿ ರೀ. ಅದು ಇರಲಿಲ್ಲ. ನಾನು ಅಲ್ಲೋಗಿ ನಿಂತ್ಕೊಂಡು ಕಾದು ಈಗ 5 ನಿಮಿಷ ಆಗುತ್ತೆ ಬರೋಕ್ಕೆ, ಬರ್ತಾ ಉಂಟು ಅಂದರು. ಕಾಣಿಸ್ತುಂಟದು ಅಡ್ಡ. ನಮ್ಮ ಮನೆಯವರು ಒಂದು 5 ಗಂಟೆ ಹಾಗೆ ಮನೆಗೆ ಬಂದಿದ್ದರು. ನಾನು ಬರ್ತಾ 8 ಗಂಟೆ ಆಗಿತ್ತು ಶಾಪಿಂದ. ನಾನು ಬರೋದ್ರೊಳಗೆ ನಮ್ಮ ಮನೆಯವರು ಮಾವಿನ ಎಲೆ ಮತ್ತು ತುಳಸಿ ಕುಡಿ ಎಲ್ಲವನ್ನೂ ತಂದಿಟ್ಟಿದ್ರು. ಈ ಸಲ ನಮ್ಮ ಮನೆಯವರು ತುಳಸಿ ಹಾರನ ರೆಡಿ ಮಾಡ್ತಾ ಇದ್ದಾರೆ. ಹೋದ ಸಲ ನಾನು ರೆಡಿ ಮಾಡಿದ್ದೆ, ಈ ಸಲ ಅವ್ರು ಮಾಡಿಕೊಡ್ತಿದ್ದಾರೆ. ಫಸ್ಟಿಗೆ ಮಾಡಿದ್ರು ಒಂದು ಸ್ವಲ್ಪ, ಆಮೇಲೆ ನನಗೆ ಅದು ಯಾಕೋ ಸರಿಯಾಗಿಲ್ಲ. ಆಮೇಲೆ ಕುತ್ಕೊಂಡು ನಾನೇ ಕಟ್ಟಿದೆ. ತುಳಸಿ ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿದೆ. ನಾನು ಶಾಪಿಂದ ಬರೋದ್ರೊಳಗೆ ನಮ್ಮ ಮನೆಯವರು ಇದನ್ನೆಲ್ಲ ರೆಡಿ ಮಾಡಿಟ್ಟಿದ್ದಾರೆ. ನಾನು ಹೋದ ವರ್ಷದಿಂದ ವರಮಹಾಲಕ್ಷ್ಮಿ ಪೂಜೆನ ಸ್ಟಾರ್ಟ್ ಮಾಡಿರೋದು ವ್ರತನ. ಅದ್ವಾಗಿಂದು ಮುಖವಾಡ ಆಗಿರ್ಬೋದು, ಆಮೇಲೆ ವರಮಹಾಲಕ್ಷ್ಮಿ ವ್ರತದ ಬುಕ್ ಆಗಿರ್ಬೋದು, ಅದಕ್ಕೆ ಹಾಕುವಂಥ ಜ್ಯುವೆಲ್ರಿ ಆಗಿರ್ಬೋದು, ಬ್ಲೌಸ್ ಪೀಸ್ ಅವು ಎಲ್ಲವನ್ನು ಕೂಡ ಒಂದು ಬಾಕ್ಸಲ್ಲಿ ಹಾಕಿ ಆ ಮಣೆನೂ ಸೇರಿಸ್ಬಿಟ್ಟು ಪ್ಯಾಕ್ ಮಾಡಿ ಮೇಲೆ ಎತ್ತಿಟ್ಟಿದ್ದೆ ಆಯಿತಾ. ಅದನ್ನು ನಾಳೆ ವರಮಹಾಲಕ್ಷ್ಮಿ ಪೂಜೆ ಅಲ್ಲ, ಇವತ್ತು ಬೆಳಗ್ಗೆ ಎಲ್ಲ ತೆಗೆದಿಟ್ಟಿದ್ದೆ. ತೋರಣ ಮತ್ತು ಬ್ಯಾಕ್ಗ್ರೌಂಡ್ ಒಂದು ಸ್ಕ್ರೀನ್ ಕೂಡ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ. ಇನ್ನು ರಾತ್ರಿ ಪೂರ್ತಿ ನಿದ್ರೆ ಬಿಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡಿದರೂ ಕೂಡ ನನಗಂತೂ ಸಾಕಾಗೋದೇ ಇಲ್ಲ. ಎಷ್ಟೇ ಪ್ರಿಪೇರ್ ಮಾಡಿದ್ರೂ ಏನೋ ಒಂದು ಮರ್ತಿರ್ತೀನಿ. ಇಷ್ಟು ದೊಡ್ಡ ಆಯಿತು ಇವಾಗ ಒಂದು ತುಳಸಿ ಹಾರ, ಜೊತೆಗೆ ಹೂವನ್ನು ಕೂಡ ತೊಗೊಂಡು ಬಂದೆ. ಇವಾಗ ನಾನು ಅಕ್ಷತೆ ಕಾಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಅಕ್ಕಿಗೆ ಫಸ್ಟು ತುಪ್ಪ ಹಾಕಿ ಈ ಥರ ನೀಟಾಗಿ ಕಲಿಸ್ಕೊಂಡು ಅದಕ್ಕೆ ಅರಿಶಿಣ ಮತ್ತು ಕುಂಕುಮನ ಹಾಕಿಬಿಟ್ಟು ಕಲಸಿ ಎತ್ತಿಟ್ಕೊಂಡ್ಬಿಟ್ರೆ ಅಕ್ಷತೆ ಕಾಳು ರೆಡಿ ಆಗುತ್ತೆ. ಈ ಥರ ತುಪ್ಪ ಹಾಕೋದ್ರಿಂದ ತಕ್ಷಣ ಹಾಳಾಗೋದಿಲ್ಲ ಅಂತ ಹೇಳಿ ಅಷ್ಟೇ. ಬಟ್ ತುಂಬ ಚೆನ್ನಾಗಿ ಬಂತು ಅಕ್ಷತೆ ಕಾಳು ಕೂಡ. ಬಟ್ ಸಾಕಾಯಿತು ಸ್ವಲ್ಪ ಸ್ವಲ್ಪನೇ ಯೂಸ್ ಮಾಡೋದ್ರಿಂದ. ಇನ್ನು ನಾನು ಅರಿಶಿಣ ಕುಂಕುಮದ ಬಟ್ಲನ್ನೆಲ್ಲ ವಾಶ್ ಮಾಡಿಟ್ಟಿದ್ನಲ್ಲ, ಅದಕ್ಕೆ ಹೊಸದಾಗಿ ಅದನ್ನು ಮತ್ತೆ ಹಾಕೋತಾ ಇದ್ದೀನಿ. ಇನ್ನು ಈ ಥರ ಬ್ಯಾಕ್ಗ್ರೌಂಡು ಸ್ಕ್ರೀನ್ ಈ ಥರ ತೊಗೊಂಡಿದ್ದೆ ನಾನು. ನನಗೆ ಅಂದರೆ ಮರ್ತೇ ಹೋಗಿತ್ತು, ಆನಂತರ ನಾನು ತೊಗೊಂಡಿದ್ದೀನಲ್ಲ ಅಂತ ನೆನಪಾಗಿದ್ದು, ತುಂಬ ದಿನ ಆಗಿತ್ತು ಅದಕ್ಕೆ. ಇನ್ನು ಹೋದ ಸಲ ಏನು ಈ ತೋರಣ ಅದನ್ನೆಲ್ಲ ತೊಗೊಂಡು ಬಂದಿದ್ದೆ, ಅದನ್ನೆಲ್ಲ ಹಾಕಿ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡು ನಾವೇ ಡೆಕೋರೇಟ್ ಮಾಡ್ತಾಯಿದ್ದೀವಿ. ನಮ್ಮದು ಇದು ಡೈನಿಂಗ್ ಹಾಲ್ ಆಗಿರೋದ್ರಿಂದ ಅಲ್ಲಿ ಸೈಡಲ್ಲಿ ಸಿಂಕ್ ಇದೆ. ಆ ಸಿಂಕ್ನು ಕೂಡ ಏನಾದರೂ ಮಾಡಿ ಕ್ಲೋಸ್ ಮಾಡಬೇಕು ಅಂತ ಒಂದಿಷ್ಟು ಐಡಿಯಾ ಮಾಡಿ ಆ ನಂತರ ಅದಕ್ಕೆ ಒಂದು ಕವರ್ ಮಾಡಿದೆ, ಒಂದು ಬ್ಲೌಸ್ ಪೀಸು ಅದನ್ನೆಲ್ಲ ಮುಚ್ಚಿಟ್ಬಿಟ್ಟು ಅದ್ರ ಮೇಲ್ಗಡೆಗೆ ಒಂದು ಹಲ್ಗೆ ಥರದ್ದಿಟ್ಟು ಆಮೇಲೆ ಅದಕ್ಕೆ ಒಂದು ಹೂವಿನ ಗಿಡನೆಲ್ಲ ತೊಗೊಂಡು ಬಂದಿಟ್ಟೆ. ಇನ್ನು ಕಳಶಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಬಟ್ ನನಗೆ ಹೆಂಗೆ ಮಾಡಿದ್ರೂ ಸರಿ ಆಗ್ತಾ ಇರಲಿಲ್ಲ ಆಯಿತಾ. ಇದು ನಾನು ಈ ಸಲ ದೇವರಿಗೆ ಅಂತ ಹೇಳಿ ತಂದಿರುವಂಥ ಸೀರೆ. ನನಗೆ ಆ ಲೆವೆಲಿಗೆ ತುಂಬ ಏನು ಇಷ್ಟ ಆಯಿತು ಅಂತ ಇಲ್ಲ, ತುಂಬ ಅಂದರೆ ತುಂಬ ಆರಿಸಿದೆ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಆರಿಸಿದ್ದೀನಿ ಸೀರೆನ. ಬಟ್ ಓಕೆ. ಇನ್ನು ರಾತ್ರಿ ಇದು ಎಲ್ಲ ಡೆಕೋರೇಷನ್ ಮಾಡಿಟ್ಟು ಮಲಗಿದ್ವಿ. ಬೆಳಗ್ಗೆ ಒಂದು 4 ಗಂಟೆ ಹಾಗೆ ಅಲಾರಾಮ್ ಇಟ್ಕೊಂಡಿದ್ದು. ಸ್ನಾನ ಮಾಡ್ಕೊಂಡು ತಕ್ಷಣ ನಾನು ಇಲ್ಲಿಗೆ ರೆಡಿ ಮಾಡಿಬಿಡೋಣ ಅಂತ ಹೇಳಿ ಬಂದೆ. ಇವತ್ತು
ಇವತ್ತು ನಾನು ಇಲ್ಲಿ ವೇರ್ ಮಾಡಿರೋಂಥ ಪರ್ಪಲ್ ಸ್ಯಾರಿ ಏನಿದೆ ಅಲ್ಲ, ಇದನ್ನು ಹೋದ ವರ್ಷ ನನ್ನ ವರಮಹಾಲಕ್ಷ್ಮಿಗೆ ಉಡಿಸಿದ್ದಂಥ ಸೀರೆ ಆಯಿತಾ. ಹೋದ ವರ್ಷ ನಾವೇನು ಸೀರೆ ಉಡಿಸಿದ್ದೀನೋ ಆ ಸೀರೆನ ಇವತ್ತು ವೇರ್ ಮಾಡಿಕೊಂಡು ನಾನು ಪೂಜೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ. ಹಾಗೆ ಮಾಡಿದೆ ಕೂಡ. ಇನ್ನು ಸೀರೆ ಉಡ್ಸೋಕ್ಕೆ ನಂಗೆ ಜಾಸ್ತಿ ಟೈಮ್ ಏನು ತೊಗೊಳ್ಲಿಲ್ಲ. ಹೋದ ವರ್ಷ ಎಲ್ಲ ಉಡಿಸಿದ್ದೆ ಮತ್ತು ಯೂಟ್ಯೂಬಲ್ಲಿ ಒಂದಿಷ್ಟು ವೀಡಿಯೋಸ್ಗಳನ್ನು ಕೂಡ ನೋಡ್ಕೊಂಡಿದ್ದೆ. ಹಾಗಾಗಿ ಬೇಗನೆ ಮುಗೀತು. ಇನ್ನು ಡೆಕೋರೇಷನ್ ಅಂತ ಬಂದರೆ ಅದೂ ಕೂಡ ಅಷ್ಟೇ. ಇನ್ನು ಸ್ನಾನ ಮಾಡಿಕೊಂಡು ನೈವೇದ್ಯಕ್ಕೆ ಏನು ಬೇಕು ಅದನ್ನು ತಕ್ಷಣಕ್ಕೆ ರೆಡಿ ಮಾಡಿಟ್ಟು ಇಲ್ಲಿಗೆ ನನ್ನ ಪೂಜೆಗೆ ಅಂತ ಹೇಳಿ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ನಮ್ಮ ಮನೆಯವ್ರು ನನಗೆ ಎಲ್ಲ ಥರ ಸಪ್ಲೈ ಮಾಡ್ತಾಯಿದ್ರು. ನಾನು ಇನ್ನೇನು ಕೇಳ್ತೀನಿ ಎಲ್ಲ ತಂದು ಕೊಡೋದು ಅದನ್ನೆಲ್ಲ ಮಾಡ್ತಾಯಿದ್ರು. ಇನ್ನು ಆ ಸೀರೆ ತುಂಬ ತೆಳುವಾಗಿರೋದ್ರಿಂದ ತುಂಬ ಜಾರ್ತಾ ಇತ್ತಾಯ್ತಾ. ಇನ್ನು ಅದನ್ನೆಲ್ಲ ಕಟ್ಕೊಡೋಕ್ಕೂ ಕೂಡ ಅವರು ಹೆಲ್ಪ್ ಮಾಡಿದ್ರು. ಅವರು ಕೂಡ ತಕ್ಷಣವೇ ಸ್ನಾನ ಮಾಡ್ಕೊಂಡು ಅವರು ಕೂಡ ಮಡಿಲೇ ಇದ್ರು. ಅಂದರೆ ಈಸಿ ಆಯಿತು. ಇಲ್ಲಾಂದರೆ ಅವ್ರು ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ನನಗೂ ಸ್ವಲ್ಪ ರಗಳೆ ಆಗ್ತಿರುತ್ತೆ. ಇನ್ನು ಕಳಶಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೇಗ ಬೇಗ ಸೀರೆ ಎಲ್ಲ ಉಡಿಸ್ಬಿಟ್ಟು ಕಳಶನ ಇಟ್ಬಿಟ್ರೆ ಆದಷ್ಟು ಬೇಗ ಸೆರ್ಗೆ ಅದನ್ನೆಲ್ಲ ಮಾಡಿ ರೆಡಿ ಮಾಡಿಟ್ಟಿರ್ಬೋದಲ್ವಾ ಅಂತ ಹೇಳಿ. ಇನ್ನು ದೇವ್ರಿಗೆ ಬಾಗಿನ ಕೂಡ ಬಿಡಬೇಕು, ಅದನ್ನು ಕೂಡ ರೆಡಿ ಮಾಡ್ಕೊಳ್ಬೇಕು. ಅದನ್ನೂ ಸರಿ ಮಾಡ್ಕೊಬೇಕು. ಸ್ವಲ್ಪ ಗಡಿಬಿಡಿ ಆಗೋಯಿತು. ಅಂದರೆ ಫಸ್ಟಿಗೆ ಎಷ್ಟೇ ನಾವು ರೆಡಿ ಮಾಡಿಕೊಂಡ್ರು ಏನೋ ಒಂದು ಮಾಡ್ತಿರ್ತೀವಿ. ಬಟ್ ಬೇಜಾರು ಏನಪ್ಪ ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಕ್ಕಾಗಲಿಲ್ಲ. ಅದಾದ ನಂತರ ಬೆಳಗ್ಗೆ ಪೂಜೆ ಮಾಡಿದೆ. ಬಟ್ ಮುಹೂರ್ತ ಇತ್ತು, ಅದು ಬ್ರಾಹ್ಮಿ ಮುಹೂರ್ತ ಆಗಿರಲಿಲ್ಲ ಅಂತ. ಇನ್ನು ಕಳಶಕ್ಕೆ ನಾನು ಗೋಮತಿ ಚಕ್ರ ಆ ಥರದ್ದು ಎಲ್ಲವನ್ನು ಕೂಡ ಹಾಕ್ತೀನಿ. ಕಳಶಕ್ಕೆ ಏನೇನು ಹಾಕ್ತೀನಿ ಅನ್ನೋದನ್ನು ಕೂಡ ನಾನು ಲಾಸ್ಟ್ ಇಯರ್ ತೋರಿಸಿದ್ದೆ. ಬಟ್ ಮತ್ತೇನಾದರೂ ನಿಮಗೆ ತೋರಿಸ್ಬೇಕು ಹೇಳಬೇಕು ನನಗಿದೆ ನಾನು ಕಮೆಂಟ್ ಮಾಡಿ, ನಾನು ಖಂಡಿತ ಹೇಳ್ತೀನಿ. ನಾನು ಎಲ್ಲ ಥರ ಡ್ರೈ ಫ್ರೂಟ್ಸು, ಲಾವಂಚದ ಬೇರು, ಅಡಿಕೆ, ಹೂವು, ಅರಿಶಿನ, ಕುಂಕುಮ ಇವೆಲ್ಲವನ್ನು ಕೂಡ ಕಳಶಕ್ಕೆ ಹಾಕ್ತೀನಿ. ಅದನ್ನೆಲ್ಲದನ್ನು ಹಾಕಿ ಮತ್ತು ಕಳಶದ ಚೊಂಬಿದೆಯಲ್ಲ ಅದಕ್ಕೆ ಒಂದು ಬ್ಲೌಸ್ ಪೀಸ್ನ ಥರ ಟ್ಯಾಗ್ ಮಾಡಿಬಿಟ್ಟು ಆ ನಂತರ ಅದನ್ನು ಸ್ಯಾರಿ ವೇರ್ ಮಾಡ್ತೀನಿ. ಸ್ಯಾರಿ ಉಡಿಸಿದ್ದು ಕೂಡ ತುಂಬ ನೀಟಾಗಿ ಬಂತು. ಆ ಪಿನ್ ಮಾಡಿದ್ದು ಅಷ್ಟೇ. ಸಂಜೆವರೆಗೂ ಕೂಡ ಎಲ್ಲೂ ಕೂಡ ಶೇಕ್ ಆಗೋದಾಗಲಿ ಆ ಥರ ಏನೂ ಆಗಿರಲಿಲ್ಲ. ಬಟ್ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ನಾನು ಆ ಥರ ಮಾಡ್ತೀನಿ. ನನಗೆ ಹೆಂಗೆ ಗೊತ್ತು ಆ ಥರ ಮಾಡ್ತೀನಿ. ದೇವರೇನು ಇದೇ ಥರನೇ ಅಲಂಕಾರ ಮಾಡಿ ಆ ಥರ ಎಲ್ಲ ಏನೂ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಬಟ್ ಇದೆಲ್ಲ ನಮ್ಮ ಖುಷಿಗೋಸ್ಕರ ಮಾಡೋದು. ಬಟ್ ಚೆನ್ನಾಗಿ ಬಂತು. ಇನ್ನು ಮಾಂಗಲ್ಯನೆಲ್ಲ ನಾನು 9 ಎಳೆ ದಾರದಲ್ಲಿ ಮಾಡುವಂಥದ್ದು. ಇನ್ನು ಕಂಕಣಕ್ಕೂ ಅಷ್ಟೇ 9 ಎಳೆ ದಾರನೇ ಮಾಡುವಂಥದ್ದು. ಬಟ್ ಅದು ನಾನು ಹೋದ ವರ್ಷದಿಂದ ಥರ ಮಾಡಿದ್ರಿಂದ ಬಟ್ ಅದನ್ನೇ ನಾನು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೆ 16 ಗಂಟೆ ಹಾಕಬೇಕು ಅಂತ ಇದೆ. ನಾವು ಯಾವುದಾದ್ರೂ ಒಂದನ್ನು ಬ್ಲೈಂಡಾಗಿ ನಾವು ಮಾಡೋದಕ್ಕಿಂತ ಅದ್ರ ಬಗ್ಗೆ ಕಂಪ್ಲೀಟ್ ನಾವು ಓದಿ ತಿಳ್ಕೊಂಡ್ಬಿಟ್ಟು ಅದನ್ನು ಮಾಡೋದು ಒಳ್ಳೆಯದು ಅನ್ನೋದು ನನ್ನ ಒಪಿನಿಯನ್ ಆಯಿತಾ. ಬಟ್ ನಾನು ಅಷ್ಟೇ ಯಾವುದನ್ನಾದರೂ ಆಗಲಿ ನಾನು ಅದನ್ನು ಕಂಪ್ಲೀಟಾಗಿ ತಿಳ್ಕೊಳ್ತೀನಿ. ಈ ಥರ ಮಾಡಿದ್ರೆ ಹೇಗೆ, ಈ ಥರ ಮಾಡೋದು ಕರೆಕ್ಟ್ ಇದೆಯಾ, ಈ ಥರ ಮಾಡೋದ್ರಿಂದ ನಮಗೇನಾದರೂ ಪ್ರಾಬ್ಲಮ್ ಆಗುತ್ತಾ, ಏನಿಲ್ಲ ಅಲ್ವಾ, ಆ ಥರ ತಿಳ್ಕೊಂಡ್ಬಿಟ್ಟು ನಾನು ಮಾಡ್ತೀನಿ ಆಯಿತಾ. ಇನ್ನು ಇದಕ್ಕೆ ತೆಂಗಿನಕಾಯಿಗೆ ಅರಿಶಿಣನೆಲ್ಲ ಹಚ್ಬಿಟ್ಟು ಕುಂಕುಮನ ಹಚ್ಚಿ ಆ ನಂತರ ಕಳಶಕ್ಕೆ ರೆಡಿ ಮಾಡಿಕೊಂಡೆ. ಹಾಗೆ ಮುಖವಾಡಕ್ಕೂ ಕೂಡ ಸ್ವಲ್ಪ ಡೆಕೋರೇಟ್ ಮಾಡ್ತಾಯಿದ್ದೀನಿ. ಈ ವರ್ಷ ನಾನು ಕೇಳ್ಪಟ್ಟಂಗೆ ವರಮಹಾಲಕ್ಷ್ಮಿ ವ್ರತದ ಒಂದು ಏನು ಮುಹೂರ್ತ ಇದೆಯಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತ, ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು. ಅದು ಕೂಡ ನಂಗೆ ಖುಷಿ ಅಂತ ಅನ್ನಿಸ್ತು ಮಾಡೋದಕ್ಕೆ. ಇನ್ನು ಮುಖವಾಡಕ್ಕೆ ಬೇಕಾಗಿರುವಂಥ ಅಲಂಕಾರನ ನಾನು ರಾತ್ರಿ ಮಾಡೋಕ್ಕೆ ಹೋಗಿರಲಿಲ್ಲ, ಬೆಳಗ್ಗೆನೇ ಮಾಡಬೇಕು ಅಂತ ಹೇಳಿ. ಇನ್ನು ಅದಕ್ಕೆ ಅರಿಶಿನ ಎಲ್ಲ ಹಚ್ಚಿ ಕುಂಕುಮ ಮತ್ತು ನನಗೆ ಅದಕ್ಕೆ ಏನೆಲ್ಲ ಮಾಡಬೇಕು ಅಂತ ಅನಿಸುತ್ತೋ ಅದು ಎಲ್ಲವನ್ನು ಮಾಡ್ತೀನಿ ಆಯಿತಾ. ಈ ಥರ ಅದಕ್ಕೆ ನನಗೆ ಆಗೋ ಥರ ಎಲ್ಲ ಅಲಂಕಾರಗಳನ್ನು ಮಾಡ್ತೀನಿ. ಜ್ಯುವೆಲ್ರಿ ಕೂಡ ಅದಕ್ಕೆ ಅಂತಲೇ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ಹೋದ ವರ್ಷ ತಂದು. ಬಟ್ ಈ ವರ್ಷ ಸಪ್ರೇಟಾಗಿ ಏನು ತೊಗೊಳ್ಳಿಲ್ಲ, ನೆಕ್ಸ್ಟ್ ಇಯರಿಗೆ ನೋಡಬೇಕು ಆದರೆ ತೊಗೊಳ್ಬೇಕು. ಇದು ಚೆನ್ನಾಗಿತ್ತು ಅಂದರೆ ಇದನ್ನೇ ವೇರ್ ಮಾಡೋದು ಅಂತ. ಬಟ್ ಈ ಥರ ಎಲ್ಲ ಮಾಡೋದಕ್ಕೆ ದೇವ್ರು ನಂಗೆ ಶಕ್ತಿ ಕೊಟ್ಟಿದ್ದಾನಲ್ಲ ಅಂತ ಐ ಆಮ್ ಹ್ಯಾಪಿ. ಬಟ್ ತುಂಬ ಚೆನ್ನಾಗಿ ಬಂತು, ನಂಗೆ ಖುಷಿ ಅನಿಸ್ತು. ನಾವು ಮಾಡೋ ಕೆಲಸ ಫಸ್ಟ್ ನಮಗೆ ಖುಷಿ ಕೊಡಬೇಕಲ್ವಾ. ಇನ್ನು ಕಂಕಣ ಕಟ್ಕೊಳ್ಳೋದಕ್ಕಿಂತ ಮೊದಲು ನಾನು ಬಳೆ ಹಾಕೊಂಡ್ಬಿಡೋಣ ಅಂತ ಹೇಳಿ. ಬಟ್ ಲಕ್ಷ್ಮಿ ಅಲಂಕಾರ ಪ್ರಿಯಳಾಗಿರೋದ್ರಿಂದ ನಮ್ಮ ಮನೆಯ ಮಹಾಲಕ್ಷ್ಮಿಯರು ನಾವೇ ಅಲ್ವಾ, ಫಸ್ಟ್ ಅಲಂಕಾರನ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಒಪಿನಿಯನು. ನಾವು ಚೆನ್ನಾಗಿ ಅಲಂಕಾರನ ಮಾಡ್ಕೊಂಡು ಆನಂತರ ದೇವ್ರಿಗೆ ಪೂಜೆ ಮಾಡಬೇಕು. ನಾನು ಫಸ್ಟ್ ಕಂಕಣನ ಕಟ್ಟಿಸ್ಕೊಂಡೆ ನಮ್ಮ ಮನೆಯವ್ರ ಹತ್ರ. ಆನಂತರ ದೇವ್ರಿಗೆ ಅಲಂಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಥರ ತುಳಸಿ ಹಾರನ ಫಸ್ಟ್ ಹಾಕ್ತೀನಿ ಪ್ರತಿ ವರ್ಷ. ಹೋದ ವರ್ಷದಿಂದನೂ ಅಷ್ಟೇ ತುಳಸಿ ಹಾರನ ಫಸ್ಟು ಹಾಕಿ ಆನಂತರ ನಾನು ಬೇರೆ ಏನೇ ಹೂವಿದ್ರು ಅದನ್ನೆಲ್ಲ ಹಾಕಿ ಅಲಂಕಾರ ಮಾಡುವಂಥದ್ದು. ಇನ್ನು ಬತ್ತಿ ಹಾರ ಆಗಿರ್ಬೋದು ಅದೆಲ್ಲವನ್ನು ಕೂಡ ಅಲಂಕಾರನೂ ಕೂಡ ತುಂಬ ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿ ಬಂತು. ನನಗದು ಖುಷಿ ಅನ್ನಿಸ್ತು. ನನಗೆ ಖುಷಿ ಆಗಬೇಕಲ್ವ ಫಸ್ಟ್ ನಾವು ಮಾಡುವಂಥ ಕೆಲಸ, ಆ ಥರ. ಇನ್ನು ಒಂದು ಲೆವೆಲಿಗೆ ಅಲಂಕಾರಗಳೆಲ್ಲ ಮುಗೀತು. ಈಗ ಬಾಗಿಣವನ್ನು ರೆಡಿ ಮಾಡ್ತಾಯಿದ್ದೀನಿ. ನಾನು ಬಾಗಿಣಕ್ಕೆ ಅಂತ ಹೇಳಿ ಒಂದು ಬ್ಲೌಸ್ ಪೀಸ್ಗೆ ಒಳಗಡೆ ಇನ್ನೊಂದು ಬ್ಲೌಸ್ ಪೀಸ್ನ ಇಟ್ಟು ಅದಕ್ಕೆ ಅಕ್ಕಿ, ಬಳೆ, ಬೆಲ್ಲ, ಎಲೆ ಅಡಿಕೆ, ಡ್ರೈ ಫ್ರೂಟ್ಸ್ಗಳು ಮತ್ತು ದುಡ್ಡು, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡು, ಮತ್ತು ಅದಕ್ಕೆ ಇನ್ನೊಂದಿಷ್ಟು ಅಂದರೆ ಬಾಗಿಣದ ಸಾಮಾನು ಅಂತ ಸಿಗುತ್ತಲ್ಲ, ಬಾಚಣಿಕೆ, ಬಳೆದೆಲ್ಲ ಸೆಟ್ಟು ಅದು, ಮತ್ತು ಹೂವು, ಇವೆಲ್ಲವನ್ನು ಕೂಡ ಹಾಕಿಬಿಟ್ಟು ನಾನು ಅದನ್ನು ಗಂಟು ಕಟ್ಟಿ ಅಲ್ಲಿ ನಾವು ದೇವ್ರನ್ನ ಕೂರಿಸಿರ್ತೀವಲ್ಲ ಅದರ ಸೆರಗಿಗೆ ಬಲ್ದ ಕಡೆ
ಬಲಭಾಗದಲ್ಲಿ ಅದರ ಸೆರಗ ಹತ್ರ ನಾನು ಅದನ್ನು ಇಡ್ತೀನಿ. ಹೋದ ವರ್ಷವೂ ನಾನು ಹಾಗೆ ಮಾಡಿದ್ದೆ, ಬಟ್ ಈ ವರ್ಷವೂ ಹಾಗೆ ಮಾಡಿದೆ. ಆ ನಂತರ ಅದನ್ನು ವಿಸರ್ಜನೆ ಮಾಡೋ ಟೈಮಲ್ಲಿ ಕೂಡ ಅದನ್ನು ಏನು ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಹೇಳ್ತೀನಿ. ಇನ್ನು ಕಮಲದ ಹೂವನ್ನ ಈ ಥರ ಇಟ್ಟೆ ಫೈನಲ್ಲಾಗಿ. ಇನ್ನು ಕಬ್ಬು ತೊಗೊಂಡು ಬಂದಿಟ್ಟಿದ್ರು ನಮ್ಮ ಮನೆಯವ್ರು ನಾನು ಬರೋದ್ರೊಳಗೆ. ಕಬ್ಬು ಮತ್ತು ಬಾಳೆ ಕಂಬ ನನಗೆ ಆಮೇಲೆ ಸಿಕ್ತು. ಇದನ್ನೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಹೋಗಿ ಫಸ್ಟು ಬಾಗಿಲಿಗೆಲ್ಲ ನೀರು ಹಾಕಿ ಅದಕ್ಕೆ ರಂಗೋಲಿ ಎಲ್ಲ ಹಾಕಿ ನಾನು ರೆಡಿಯಾಗಿ ಬರೋಣ ಅಂತ ಹೇಳ್ಬಿಟ್ಟು ಹೋದೆ. ಎಲ್ಲ ಕೆಲಸನೂ ಆಗಿ ನಮ್ಮ ಮನೆಯವರು ನೈವೇದ್ಯಕ್ಕೆ ಅಂತ ರೆಡಿ ಮಾಡ್ತಿದ್ರು. ನಾನು ರೈಸ್ ಎಲ್ಲ ಮಾಡಿಟ್ಟಿದ್ದೆ, ಅದನ್ನು ನಾವು ರೆಡಿ ಮಾಡ್ತಾಯಿದ್ರು. ಇನ್ನು ಮನೆ ದೇವರಿಗೆ ದೀಪ ಹಚ್ಚಬೇಕಲ್ವ ಫಸ್ಟು, ಅದಕ್ಕೆ ಏನು ಬೇಕು ಅದನ್ನೆಲ್ಲ ನಾನು ತಯಾರಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆ ದೇವರು ಮಹಾಲಕ್ಷ್ಮಿ ಆಗಿರೋದ್ರಿಂದ ಅದಕ್ಕೂ ಕೂಡ ನಾನೆಲ್ಲ ಅಲಂಕಾರವನ್ನು ಮಾಡಬೇಕಾಗುತ್ತೆ. ಇನ್ನು ಅಭಿಷೇಕ ಅದನ್ನೆಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ, ನೆಕ್ಸ್ಟ್ ನೋಡಬೇಕು ಯಾವಾಗ ಏನು ಅಂಥೇಳಿ. ಇನ್ನು ನೈವೇದ್ಯಕ್ಕೆ ಅಂತ ಹೇಳಿ ಪುಳಿಯೋಗರೆ, ಕೋಸಂಬರಿ, ಮೊಸರನ್ನ ಮತ್ತು ಇದು ಕಡಲೆಕಾಳಿನ ಹುಸ್ಲಿ ಮತ್ತು ಒಂದು ಲೋಟದಲ್ಲಿ ಹಾಲು, ಇದಿಷ್ಟು ನಾನು ಮತ್ತು ಡ್ರೈ ಫ್ರೂಟ್ಸ್ಗಳು, ಬೆಲ್ಲ ಇವೆಲ್ಲವನ್ನು ಕೂಡ ನಾನು ನೈವೇದ್ಯಕ್ಕಂತ ಇಟ್ಟಿದ್ದೆ. ಹೋದ ವರ್ಷ ಹೋಳಿಗೆ ಅದನ್ನೆಲ್ಲ ಮಾಡಿದ್ದೆ ಆಯಿತಾ. ಬಟ್ ಈ ವರ್ಷ ಅಷ್ಟೆಲ್ಲ ಮಾಡೋಷ್ಟು ನನಗೆ ಟೈಮು ಇರಲಿಲ್ಲ, ಆ ಕಾರಣಕ್ಕಾಗಿ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಇನ್ನು ನೈವೇದ್ಯಕ್ಕೆಲ್ಲ ಇಟ್ಟು ಅದ್ರ ಜೊತೆಗೆ ಎಲೆ ಅಡಿಕೆ ಮತ್ತು ಹಣ್ಣು ಎಲ್ಲವನ್ನು ಇಡಬೇಕಲ್ಲ, ಪ್ರತಿಯೊಂದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಈ ಥರದ್ದೊಂದಿಷ್ಟು ಅಲಂಕಾರ ಮಾಡೋಣ ಅಂತ ಅನ್ನಿಸ್ತು. ಲಾಸ್ಟ್ ಇಯರ್ ಕೂಡ ಮಾಡಿದ್ದೆ, ಸ್ವಲ್ಪ ಚೇಂಜ್ ಇತ್ತು. ಈ ಸಲ ಈ ಒಂದು ಕಾನ್ಸೆಪ್ಟಲ್ಲಿ ಅಂದರೆ ಕಮಲವಾಸಿನಿ ಅಂತ ಕರಿತೀವಲ್ವ ನಾವು ಲಕ್ಷ್ಮಿನ, ಹಾಗೆ ಈ ಥರ ಕಮಲದ ಶೇಪಲ್ಲಿ ಮಾಡಿಬಿಟ್ಟು ಈ ಥರ ರೋಸ್ನ ಮತ್ತು ಸೇವಂತಿಗೆ ಹೂನ ಇಟ್ಬಿಟ್ಟು ಈ ಥರದೊಂದು ಅಲಂಕಾರ ಮಾಡಿದೆ ಆಯಿತಾ. ನನಗೆ ಆ ಥರ ಲಾಸ್ಟ್ ಇಯರ್ ಕೂಡ ತುಂಬ ಚೆನ್ನಾಗಿತ್ತು, ಅದಕ್ಕೆ ಈ ವರ್ಷವೂ ಕೂಡ ಈ ಥರ ಟ್ರೈ ಮಾಡಿದೆ. ಇನ್ನು ನಾನು ರೆಡಿ ಎಲ್ಲ ಆಗಿ ಬಂದಿದ್ದಾಯಿತು ಇನ್ನು ಪೂಜೆಗಂತ ಕೂತ್ಕೊಳ್ಳೋದು ಅಂತ. ನಾನು ಈ ಪೂಜೆ ಮಾಡೋದಕ್ಕಿಂತ ಮೊದಲು ನಾನು ಪಾಲನೆ ಮಾಡೋದೇನಪ್ಪ ಅಂತಂದರೆ, ನಮ್ಮ ಮನೆಯವ್ರ ಹತ್ರ ಫಸ್ಟು ಅರಿಶಿನ ಕುಂಕುಮ ಹಚ್ಚಿಸ್ಕೊಂಡ್ಬಿಟ್ಟು ಆ ನಂತರ ಅವ್ರ ಹತ್ರ ನಾನು ಆಶೀರ್ವಾದ ತೊಗೊಂಡು ಆ ನಂತರ ಈ ಪೂಜೆನ ಮಾಡೋಕ್ಕೆ, ವ್ರತ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಶ್ಲೋಕಗಳನ್ನು ಓದೋದಕ್ಕೆ ಎಲ್ಲ. ನನಗೆ ಅದರಲ್ಲಿ ಏನೋ ಒಂದು ಖುಷಿ. ಬಟ್ ಈ ಥರನೇ ಮಾಡಲೇಬೇಕು ಅಂತ ಇದೆಯಾ ಏನೋ ನನಗದು ಗೊತ್ತಿಲ್ಲ, ಬಟ್ ನಾನು ಈ ಥರ ಮಾಡ್ತೀನಿ. ಮತ್ತು ವಿಸರ್ಜನೆ ಮಾಡೋ ಟೈಮಲ್ಲೂ ಕೂಡ ನಾನು ಇದೇ ಥರ ಅವ್ರ ಹತ್ರ ಅರಿಶಿನ ಕುಂಕುಮ ಹಚ್ಚಿಸ್ಕೊಂಡು ಅವ್ರ ಕೈಲಿ ಆಶೀರ್ವಾದ ತೊಗೋತೀನಿ ಆಯಿತಾ. ನನಗೆ ಅದರಲ್ಲಿ ಒಂಥರ ಖುಷಿ ಸಿಗುತ್ತೆ. ಇದನ್ನು ಮಾಡಲೇಬೇಕು ಅಂತ ನಾನು ಯಾರಿಗೂ ಹೇಳ್ತಿಲ್ಲ, ಇದು ನನ್ನ ಒಂದು ಇಷ್ಟ. ಈ ಸ್ಯಾರಿನ ನೀವು ಯಾವುದಾದ್ರೂ ವ್ಲಾಗಲ್ಲಿ ನೋಡಿದರೆ ಅಂತ ನನಗೂ ನೆನಪಿಲ್ಲ. ಹೇಗಿತ್ತು, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಆಯಿತಾ. ಹಾಗೆ ಅಲಂಕಾರ ಹೇಗಿತ್ತು, ನನ್ನ ಪೂಜೆ ಯಾವ ಥರ ಮಾಡಿದೆ, ಯಾವ ಥರ ಅನಿಸ್ತು ನಿಮಗೆ, ನಿಮ್ಮ ಒಪಿನಿಯನ್ ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಅದನ್ನು ಶೇರ್ ಮಾಡ್ಕೊಳ್ಳಿ. ಬಟ್ ವಿಡಿಯೋನ ಅಪ್ಲೋಡ್ ಮಾಡೋದು 1-2 ಡೇಸ್ ಲೇಟ್ ಆಗಿದೆ, ಯಾಕಂದರೆ ನನಗೆ ಎಡಿಟ್ ಮಾಡ್ಕೊಳ್ಳೋಕೆ ಟೈಮ್ ಸಿಕ್ಕಿರಲಿಲ್ಲ. ಇನ್ನು ನನ್ನ ಮಗ ಎಲ್ಲ ಎದ್ದು ಅವರೆಲ್ಲ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬರ್ತಾಯಿದ್ರು. ಅಷ್ಟೊತ್ತು ಬರ್ತಾ ಇದ್ದಾನೆ. ಅಷ್ಟರೊಳಗೆ ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಶ್ಲೋಕಗಳನ್ನು ಓದೋಣ ಅಂತ ಸ್ಟಾರ್ಟ್ ಮಾಡಿದೆ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಚಂದ್ರಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಸರ್ವಜ್ಞೆ ಸರ್ವರದೆ ಸರ್ವದುಷ್ಟ ಭಯಂಕರಿ ಸರ್ವದುಃಖ ಹರೇವಿ. ನನ್ನ ಮಗ ಎದ್ದೋನೇ ಸೀದಾ ಬಂದ್ಬಿಟ್ಟು ದೇವ್ರನ್ನೆಲ್ಲ ನೋಡ್ಬಿಟ್ಟು ಫುಲ್ ಶಾಕ್ ಆಗಿದ್ದಾನೆ. ಬಂದ್ಬಿಟ್ಟು ದೇವ್ರ ಹತ್ರ ಹೋಗ್ಬಿಟ್ಟು ಹಾಯ್ ಅಂತ ಹೇಳಿ ಮಾತಾಡಿಸ್ತಾ ಇದ್ದ. ಇನ್ನು ದೀಪಾರತಿ ಮಾಡ್ತಾಯಿದ್ದೀನಿ. ಇದು ನಮಗೆ ತುಂಬ ಇಂಪಾರ್ಟೆಂಟು ನಮ್ಮಲ್ಲಿ. ದೇವರು ನಾನು ಎಲ್ಲ ಬರಬೇಕು, ದೂರ ನಿಂತ್ಕೊಬೇಕು. ಇನ್ನೂ ಶ್ಲೋಕಗಳನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗಲ್ಲಿ ಕಳಸ ನಾನು ಸ್ಟಾರ್ಟ್ ಮಾಡುವಾಗಲೂ ಕೂಡ ಮಾಡಿದ್ದೆ. ನನ್ನ ಮಗನೂ ಇಬ್ಬರು ಮಕ್ಕಳು ಕೂಡ ಬಂದರು. ಇದರಲ್ಲಿ ನಾವು 4 ಜನನೂ ಒಟ್ಟಿಗೆ ಕಾಣಿಸ್ಕೊಳ್ಳೋಕ್ಕಾಗ್ತಿಲ್ಲ ಕರೆಕ್ಟಾಗಿ. ಇವಾಗ ಎಲ್ಲರೂ ಸೇರಿ ಅಕ್ಷತೆಗಳನ್ನ ಹಾಕಿ ಪೂಜೆ ಮಾಡಿದ್ವಿ. ಇದು ನಮ್ಮ ಮನೆಯ ಮಹಾಲಕ್ಷ್ಮಿಯ ಒಂದು ಡೆಕೋರೇಷನ್ ಆಗಿತ್ತು, ಹೇಗಿದೆ ಅಂತ ಹೇಳಿ. ಇನ್ನು ಬ್ಲೌಸ್ ಪೀಸು ಅಂದರೆ ನಾವು ಬಂದವರಿಗೆ ಬಾಗಿನ ಕೊಡೋದಕ್ಕೂ ಕೂಡ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಫೈನಲ್ ಲುಕ್ಕು ಈ ಥರ ಇತ್ತು. ಇನ್ನು ಇದು ಇವತ್ತಿನ ಸಂಜೆ ನಾನು ಶಾಪ್ಗೆ ಹೋಗಿ ಸಂಜೆ ಮನೆಗೆ ಬಂದೆ. ಮನೆಯವ್ರು ಮನೇಲಿದ್ದರು. ಸಂಜೆ ನಮ್ಮ ಪಕ್ಕದ ಮನೆ ಆಂಟಿ ಒಂದಿಷ್ಟು ಜನಕ್ಕೆಲ್ಲ ನಾನು ಕರೆದಿದ್ದೆ, ಒಂದು 10ರಿಂದ 15 ಜನಕ್ಕೆಲ್ಲ ನಾನು ಮನೆಗೆ ಕರೆದಿದ್ದೆ. ಬಟ್ ಎಲ್ಲರನ್ನೂ ಕರೆಯೋಷ್ಟು ನನಗೆ ಟೈಮ್ ಇರಲಿಲ್ಲಾಗಿತ್ತು. ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟು ಅವ್ರಂತೆಲ್ಲ ಒಂದಿಷ್ಟು ಆಶೀರ್ವಾದಗಳನ್ನು ತಗೊಂಡಾಗ ಐ ಆಮ್ ಸೋ ಹ್ಯಾಪಿ, ಖುಷಿ ಅನಿಸುತ್ತೆ. ಒಂಥರ ಏನೋ ಒಂಥರ ಖುಷಿ ಮೂಮೆಂಟ್ಸ್ ಇದು ನನಗೆ. ಅದು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಬೇಕು ಅನ್ನಿಸ್ತು, ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಇನ್ನೇನು ನಮ್ಮ ಆಡಂಬರ ತೋರಿಸ್ಕೊಳ್ಬೇಕು ಅನ್ನೋದು ಆ ಥರದ್ದೆಲ್ಲ ಏನೂ ಇಲ್ಲ.
ಒಂದು ಬೇಜಾರೇನಪ್ಪ ಅಂತಂದರೆ ನೈವೇದ್ಯಕ್ಕೆ ಅಂತ ಹೇಳಿ ತುಂಬ ಥರದ ವೆರೈಟೀಸ್ ಫುಡ್ನ ಈ ಸಲ ಮಾಡೋಕ್ಕಾಗಲಿಲ್ಲ. ಹೋದ ಸಲ ಹೋಳಿಗೆ ಕರ್ಜಿಕಾಯಿ ಆ ಥರದ್ದೆಲ್ಲ ಸುಮಾರು ಐಟಮ್ಸ್ನ ಮಾಡಿದ್ದೆ. ಈ ವರ್ಷ ಅಷ್ಟೆಲ್ಲ ಮಾಡೋಕ್ಕಾಗಲಿಲ್ಲ. ಇವು ನಮ್ಮ ಪಕ್ಕದ ಮನೆಯವ್ರು ಮಣಿಕಂಠ ಅಂತ ಹೇಳಿ ಅವರು ಆಂಟಿ, ಇಲ್ಲೆಲ್ಲ ನಮ್ಮ ನೈಬರ್ಸೇ ಇರೋದು ಪೂರ್ತಿ ಜನನೂ ಕೂಡ. ಎಲ್ಲರೂ ಕೂಡ ಬಂದರು, ತುಂಬ ಖುಷಿಯಿಂದ ನಮಗೆ ಆಶೀರ್ವಾದವನ್ನು ಕೂಡ ಮಾಡಿದರು. ದೇವ್ರಿಗೆ ಥರ ಶಕ್ತಿ ನನಗೂ ಕೊಡಲಿ ಇನ್ನು ಮುಂದೆನೂ ಅಂತ ಹೇಳಿ ಅಷ್ಟೇ. ಅವರೆಲ್ಲ ಬಂದಾಗ ಅವರೊಟ್ಟಿಗೆ ಮಾತಾಡ್ಕೊಂಡು ಒಂದಿಷ್ಟು ಟೈಮ್ನ ಕಳೆದಿದ್ದಾಯಿತು. ಸಂಜೆ ಒಂದು 6 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಇದೇ ಆಯಿತು. ಒಬ್ಬರಾದ್ಮೇಲೆ ಒಬ್ಬರು ಬರ್ತಿದ್ರು, ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟು ಅವ್ರ ಹತ್ರ ಆಶೀರ್ವಾದ ತೊಗೊಂಡು ಒಂಥರ ಖುಷಿ ಅಂತ ಅನ್ನಿಸ್ತು. ಇನ್ನು ನೆಕ್ಸ್ಟ್ ಇಯರ್ಗೂ ಕೂಡ ದೇವ್ರು ಈ ಥರ ಶಕ್ತಿ ನನಗೆ ಕೊಡಲಿ ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ. ಇನ್ನು ಎಲ್ರಿಗೂ ಕೂಡ ದೇವರು ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ, ಟೇಕ್ ಕೇರ್.